ನೀವೇನಾದ್ರೂ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ರೆಡ್ ಡಾಟ್ ಅನ್ನೋ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ಗೆ ಮತ್ತೆ ಕ್ಯೂಎ ಇಂಟರ್ನ್ಗೆ ಹೈರಿಂಗ್ ನಡೀತಾ ಇದೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಅಥವಾ ಪುಣೆ ಆಗಿರುತ್ತೆ. ಕ್ವಾಲಿಫಿಕೇಶನ್ ಅಂದ್ರೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ಸಾಕು ಅಥವಾ ಫ್ರೆಶರ್ ಆಗಿದ್ರು ಓಕೆ. ಇದಕ್ಕೆ ಸ್ಟೈಫಂಡ್ ಕೂಡ ಕಂಪನಿಯವರು ಪ್ರೊವೈಡ್ ಮಾಡ್ತಾ ಇದಾರೆ. ಸ್ಯಾಲರಿನ ಡಿಸ್ಕ್ಲೋಸ್ ಮಾಡಿಲ್ಲ, ಅಂದ್ರೆ ಸ್ಟೈಫಂಡ್ ನ ಡಿಸ್ಕ್ಲೋಸ್ ಮಾಡಿಲ್ಲ, ಎಷ್ಟಾದ್ರೂ ಕೊಡ್ಬೋದು. ಆಕ್ಚುಲಿ ವರ್ಕ್ ಮೋಡ್ ಬಂದು ಆನ್ಲೈನ್ ಅಲ್ಲಿ ಆಗಿರುತ್ತೆ. ನೀವೇನಾದ್ರೂ ಈ ತರ ಇಂಟರ್ನ್ಶಿಪ್ ಹುಡುಕ್ತಾ ಇದ್ರೆ ನೀವು ಈ ಇಂಟರ್ನ್ಗೆ ನೀವು ಅಪ್ಲೈ ಮಾಡಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆರ್ ಎಲ್ಸ್ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇಂಟರ್ನ್ಶಿಪ್ ಹುಡುಕ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇವನ್ ಅಟ್ ಲೀಸ್ಟ್ ಅವರಾದ್ರೂ ಈ ಇಂಟರ್ನ್ ರೋಲ್ಗೆ ಅಪ್ಲೈ ಮಾಡ್ಲಿ. ಬನ್ನಿ ಏನೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ರಿಕ್ವೈರ್ಮೆಂಟ್ಸ್ ನ ಈ ಇಂಟರ್ನ್ ರೋಲ್ಗೆ ಕೇಳಿದ್ದಾರೆ ನೋಡೋಣ. ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ ಆಗಿರುತ್ತೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಮತ್ತೆ ಪುಣೆ ಆಗಿರುತ್ತೆ. ಫುಲ್ ಟೈಮ್ ಆಗಿರುತ್ತೆ. ಏನ್ ಕೊಟ್ಟಿದ್ರೆ ಕರೆಂಟ್ಲಿ ಪೋಸ್ಟಿಂಗ್ ದ ಫೈನಲ್ ಇಯರ್ ಆಫ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಇಕ್ವಲೆಂಟ್ ಡಿಸಿಪ್ಲೈನ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾರಾದ್ರೂ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ನೀವು ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ಲೇಬೇಕು. ಅದು ಯಾವ್ದಾದ್ರು ಸ್ಟ್ರೀಮ್ ಅಲ್ಲಿ ಆಗಿದ್ರು ಓಕೆ, ಲೈಕ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಸಿ ಎನಿ ಈಕ್ವಲೆಂಟ್ ಸ್ಟ್ರೀಮ್ ಅಲ್ಲಿ ಆಗಿದ್ರು ಓಕೆ. ನಿಮ್ಗೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ರಿಟರ್ನ್ ಗೊತ್ತಿರಬೇಕು, ಅಂದ್ರೆ ಬರೆಯೋಕ್ ಗೊತ್ತಿರಬೇಕು, ಮತ್ತೆ ಬೇಸಿಕ್ ನಾಲೆಡ್ಜ್ ಆಫ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಎಕ್ಸಾಂಪಲ್ ಪೈಥನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಈ ರಿಲೇಟೆಡ್ ನಾಲೆಡ್ಜ್ ಇರಬೇಕು. ಮತ್ತೆ ಪ್ಯಾಷನ್ ಇರಬೇಕು. ನೀವೇನಾದ್ರು ಕ್ರಿಯೇಟ್ ಮಾಡಕ್ಕೆ, ಡಿಸೈನ್ ಮಾಡಕ್ಕೆ, ಟೆಸ್ಟ್ ಮಾಡಕ್ಕೆ ಈ ಪ್ಯಾಷನ್ ಇದ್ರೆ ನಿಮ್ಗೆ ಈ ಜಾಬ್ ರೋಲ್ಗೆ ಅಪ್ಲೈ ಮಾಡಬಹುದು. ಮತ್ತೆ ನಾರ್ಮಲ್ ಆಗಿ ಎನಿ ವಿಲಿಂಗ್ನೆಸ್ ಟು ಲರ್ನ್, ಅಂದ್ರೆ ನೀವೇನೇ ಅವ್ರಿಗೆ ಕಳ್ಸಿದ್ರು ನಿಮ್ಗೊಂದು ಕ್ಯೂರಿಯಾಸಿಟಿ ಮತ್ತೆ ಒಂದು ಎಕ್ಸೈಟ್ಮೆಂಟ್ ಇರಬೇಕು ಲರ್ನ್ ಮಾಡಕ್ಕೆ. ಇಷ್ಟು ಬೇಕಾಗಿರೋ ಒಂದು ರಿಕ್ವೈರ್ಮೆಂಟ್ ಈ ಇಂಟರ್ನ್ ರೋಲ್ಗೆ. ಈ ಇಂಟರ್ನ್ಗೆ ಸೆಲೆಕ್ಟ್ ಆಗಿ ನೀವೇನೆಲ್ಲ ಕಲಿಬಹುದು, ಏನ್ ಮಾಡಬೇಕು ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ನೀವು ವರ್ಕ್ ಕ್ಲೋಸ್ಲಿ ವಿತ್ ಅ ಮೆಂಟರ್, ಅಂದ್ರೆ ನೀವು ಅವ್ರು ಕೊಟ್ಟಿರೋ ಮೆಂಟರ್ಸ್ ಕ್ಲೋಸ್ಲಿ ಆಗಿ ಅವ್ರು ನಿಮಗೆ ಕೊಟ್ಟಿರೋ ಮೆಂಟರ್ ಇರ್ತಾರಲ್ಲ, ಆ ಮೆಂಟರ್ ಜೊತೆ ನೀವು ಕ್ಲೀನ್ ಆಗಿ ವರ್ಕ್ ಮಾಡಬೇಕು. ಅಂದ್ರೆ ಡಿಸೈನ್ ಆಗಿರ್ಬೋದು, ಡೆವಲಪ್ ಆಗಿರ್ಬೋದು, ಕೋಡ್ ನ ಮೇಂಟೈನ್ ಮಾಡೋದಿರ್ಬೋದು, ಪೈಥಾನ್ ಅಥವಾ ಜಾವಾ ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಮತ್ತೆ ಬಗ್ ನ ಐಡೆಂಟಿಫೈ ಮಾಡೋದು, ಬಗ್ ನ ಫಿಕ್ಸ್ ಮಾಡೋದು, ಕೊಟ್ಟಿರೋ ಟೆಸ್ಟ್ ಡಿಸೈನ್ ಡೆವಲಪ್ ಮಾಡೋದು, ಟೆಸ್ಟ್ ಎಕ್ಸಿಕ್ಯೂಷನ್ ನ ಮಾಡೋದು, ರಿಲೇಟೆಡ್ ಇನ್ನ ಏನೇನೋ ಡಿಫ್ರೆಂಟ್ ಟೂಲ್ ಬಗ್ಗೆ ಅವ್ರು ಏನೇನ್ ಟ್ರೈನಿಂಗ್ ಕೊಟ್ಟಿರ್ತಾರೋ ಅದನ್ನೆಲ್ಲ ನೀವು ಮಾಡೋ ತರ ಇರಬೇಕು. ಮತ್ತೆ ಕಂಪ್ಲೀಟ್ ಆಗಿ ಸ್ಟೇಕ್ ಹೋಲ್ಡರ್ಸ್ ಜೊತೆ, ಟೀಮ್ ಜೊತೆ ಕೊಲಾಬ್ರೇಟ್ ಆಗಬೇಕು, ಡಾಕ್ಯುಮೆಂಟೇಶನ್ಸ್ ನ ಪ್ರಿಪೇರ್ ಮಾಡಬೇಕು. ಈ ತರ ಎಲ್ಲ ಕಂಪ್ಲೀಟ್ ಇರುತ್ತೆ. ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನ ಕಂಪ್ಲೀಟ್ ಆಗಿ ಗೋ ಥ್ರೂ ಆಗಬೇಕು. ಅಲ್ಲೆಲ್ಲ ಸೇಮ್ ವಾಟ್ ಎವರ್ ಏನೇನು ಫಾಲೋ ಮಾಡ್ತಾರೋ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಅಂದ್ರೆ ಟೆಸ್ಟಿಂಗ್ ಫೇಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಫೇಸ್ ಆಗಿರ್ಬೋದು, ಡೆಪ್ಲಾಯ್ಮೆಂಟ್ ಫೇಸ್ ಆಗಿರ್ಬೋದು, ಇದ್ರಲ್ಲೆಲ್ಲ ನೀವು ಪಾರ್ಟ್ ಆಗಿರ್ತೀರಾ. ಮತ್ತೆ ನಾರ್ಮಲ್ ಆಗಿ ನೆಟ್ವರ್ಕ್ ವಿತ್ ಅದರ್ ಟ್ಯಾಲೆಂಟೆಡ್ ಇಂಟರ್ನ್ಸ್ ಇನ್ ವರ್ಕ್ ಪ್ಲೇಸ್ ವೇರ್ ಯು ಕ್ಯಾನ್ ಬಿ ಯುವರ್ ಸೆಲ್ಫ್ ಅಂಡ್ ಥ್ರೂ ಯು. ಅಂದ್ರೆ ಯಾರ್ಯಾರಿನ ನಿಮ್ ತರನೇ ಇಂಟರ್ನ್ಸ್ ಬಂದಿರ್ತಾರೋ, ನಾಲೆಡ್ಜ್ ಎಲ್ಲ ತುಂಬಾ ನಾಲೆಡ್ಜಬಲ್ ಪರ್ಸನ್ ಆಗಿರ್ತಾರೋ, ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ನಾಲೆಡ್ಜ್ ನ ಗೇನ್ ಮಾಡ್ಕೊಬೇಕು. ಇದೆಲ್ಲ ನಾರ್ಮಲ್ ಆಗಿ ನೀವೇನ್ ಮಾಡ್ತೀರಾ ಈ ಇಂಟರ್ನ್ಗೆ ಸೆಲೆಕ್ಟ್ ಆದ್ರೆ ಅಂತ. ಇಷ್ಟು ನಾರ್ಮಲ್ ಆಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ರಿಕ್ವೈರ್ಮೆಂಟ್ ಎಲ್ಲ ಆಗಿರುತ್ತೆ ಈ ಇಂಟರ್ನ್ ರೋಲ್ಗೆ ಅಪ್ಲೈ ಮಾಡಕ್ಕೆ. ಜಸ್ಟ್ ಏನಿಲ್ಲ, ನಿಮ್ಗೆ ಇದೇ ತರ ಹೆಚ್ಚಿನ ವಿಡಿಯೋಸ್ ಮತ್ತೆ ಹೆಚ್ಚಿನ ಜಾಬ್ ಪೋರ್ಟಲ್, ಸಾಫ್ಟ್ ಸ್ಕಿಲ್ಸ್ ಎಲ್ಲಾದ್ರ ಬಗ್ಗೆ ನಿಮಗೆ ಗೊತ್ತಾಗ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಮತ್ತೆ ಬರ್ತೀನಿ ಇನ್ನೊಂದು ಸಮಾಚಾರ ಜೊತೆ. ಮತ್ತೆ ಮರಿಬೇಡಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಹೋಗಿ ಅಪ್ಲೈ ಮಾಡಿ. ಅಟ್ ಲೀಸ್ಟ್ ಬೇಕಾಗಿಲ್ಲ ಅಂದ್ರೆ ಬೇಕಾಗಿರೋ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಸಮಾಚಾರ ಜೊತೆ. ಬಾಯ್ ಕಣ್ರಿ.